ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 26/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಇದು ಪತಿತರಿಂದ ಪಾವನ ಆಗುವಂತಹ ಶಿಕ್ಷಣ ಆಗಿದೆ. ನೀವೀಗ ಈ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಕೂಡ ಈ ಶಿಕ್ಷಣವನ್ನು ಕಲಿಸಬೇಕು. ಇಂದಿನ ಪ್ರಶ್ನೆಯಾಗಿದೆ, ಜಗತ್ತಿನಲ್ಲಿ ಯಾವ ಜ್ಞಾನ ಇದ್ದರೂ ಕೂಡ ಅಜ್ಞಾನದ ಅಂಧಕಾರ ಇದೆ. ಉತ್ತರ, ಮಾಯೆಯ ಜ್ಞಾನ. ಮಾಯೆಯ ಜ್ಞಾನದ ಮೂಲಕ ವಿನಾಶ ಆಗುತ್ತದೆ. ಜಗತ್ತಿನ ಜನ ಚಂದ್ರಲೋಕದವರೆಗೂ ಹೋಗುತ್ತಾರೆ. ಮನುಷ್ಯರ ಬಳಿ ಬಹಳಷ್ಟು ಜ್ಞಾನ ಇದೆ, ಆದರೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಜ್ಞಾನ ಯಾರ ಬಳಿಯೂ ಇಲ್ಲ. ಎಲ್ಲರೂ ಅಜ್ಞಾನದ ಅಂಧಕಾರದಲ್ಲಿ ಇದ್ದಾರೆ. ಎಲ್ಲರೂ ಜ್ಞಾನ ನೇತ್ರದಿಂದ ಕುರುಡರಾಗಿದ್ದಾರೆ. ಈಗ ಇಲ್ಲಿ ನಿಮಗೆ ಜ್ಞಾನದ 3ನೇ ನೇತ್ರ ಪ್ರಾಪ್ತಿಯಾಗುತ್ತಿದೆ. ಈಗ ಜ್ಞಾನ ಸ್ವರೂಪ ಮಕ್ಕಳಾದ ನಿಮಗೆ ಗೊತ್ತಿದೆ, ಜಗತ್ತಿನ ಜನರ ಬುದ್ಧಿಯಲ್ಲಿ ವಿನಾಶದ ವಿಚಾರ ಇದೆ, ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆಯ ವಿಚಾರ ಇದೆ. ಓಂ ಶಾಂತಿ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ತಿಳಿಸುತ್ತಿದ್ದಾರೆ. ಬ್ರಹ್ಮ ತಂದೆಯ ಈ ಶರೀರಕ್ಕೆ ಜೀವ ಎಂದು ಕರೆಯಲಾಗುತ್ತದೆ. ಈ ಬ್ರಹ್ಮನ ಶರೀರದಲ್ಲಿ ಬ್ರಹ್ಮನ ಆತ್ಮ ಕೂಡ ಇದೆ ಮತ್ತು ಪರಮಾತ್ಮ ತಂದೆಯಾದ ನಾನು ಕೂಡ ಬಂದು ಈ ಬ್ರಹ್ಮನ ತನುವಿನಲ್ಲಿ ಕುಳಿತುಕೊಳ್ಳುತ್ತೇನೆ. ಅಂದ ಮೇಲೆ ಮೊಟ್ಟ ಮೊದಲು ನಿಮ್ಮ ಬುದ್ಧಿಯಲ್ಲಿ ಯಾವ ಮಾತು ಪಕ್ಕಾ ರೂಪದಲ್ಲಿ ಧಾರಣೆ ಆಗಬೇಕು? ಇವರಿಗೆ ಬ್ರಹ್ಮ ತಂದೆ ಎಂದು ಕರೆಯಲಾಗುತ್ತದೆ ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಬಹಳಷ್ಟು ಪಕ್ಕಾ ರೂಪದಲ್ಲಿ ಧಾರಣೆ ಆಗಬೇಕು. ಇದೇ ನಿಶ್ಚಯದಲ್ಲಿ ನೀವು ಎಲ್ಲಾ ಕಡೆ ಸುತ್ತಾಡುತ್ತಿರಬೇಕು. ಅವಶ್ಯವಾಗಿ ಯಾವ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪದಾರಮಣಿಯಾಗಿದ್ದಾರೋ ಆ ತಂದೆ ಸ್ವಯಂ ಹೇಳುತ್ತಿದ್ದಾರೆ, ನಾನು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಮಕ್ಕಳಿಗೆ ಈ ಜ್ಞಾನವನ್ನು ತಿಳಿಸಲಾಗುತ್ತಿದೆ. ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಗೀತೆಯ ಜ್ಞಾನ ಆಗಿದೆ. ಶ್ರೀಮತ ಅಂದರೆ ಶ್ರೇಷ್ಠ ಮತ ಆಗಿದೆ. ಸರ್ವಶ್ರೇಷ್ಠ ಮತ ಅಂದರೆ ಒಬ್ಬ ಭಗವಂತ ತಂದೆಯ ಮತ ಆಗಿದೆ. ಆ ಭಗವಂತ ತಂದೆಯ ಮತದ ಮೂಲಕ ನೀವು ದೇವತೆಗಳಾಗುತ್ತೀರಾ. ಯಾವಾಗ ನೀವೆಲ್ಲರೂ ಭ್ರಷ್ಟ ಮತದಂತೆ ನಡೆದು ಪತಿತರಾಗುತ್ತೀರೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ. ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಳ್ಳಬೇಕು. ವಿಕಾರಿ ಮನುಷ್ಯರಿಂದ ನಿರ್ವಿಕಾರಿ ದೇವತೆಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಸತ್ಯಯುಗದಲ್ಲಿ ಮನುಷ್ಯರೇ ನಿವಾಸವನ್ನು ಮಾಡುತ್ತಾರೆ, ಆದರೆ ಸತ್ಯಯುಗದಲ್ಲಿ ಇರುವಂತಹ ಮನುಷ್ಯರು ದೈವಿ ಗುಣವುಳ್ಳಂತಹ ಮನುಷ್ಯರಾಗಿರುತ್ತಾರೆ. ಈಗ ಎಲ್ಲರೂ ಕಲಿಯುಗದಲ್ಲಿ ಇದ್ದಾರೆ. ಕಲಿಯುಗದಲ್ಲಿ ಇರುವಂತಹ ಎಲ್ಲಾ ಮನುಷ್ಯರು ಅಸುರಿ ಗುಣವುಳ್ಳಂತಹ ಮನುಷ್ಯರಾಗಿದ್ದಾರೆ. ಇದು ಸಂಪೂರ್ಣ ಮನುಷ್ಯ ಸೃಷ್ಟಿಯಾಗಿದೆ. ಆದರೆ ಈ ಸಮಯದಲ್ಲಿ ನಿಮ್ಮೆಲ್ಲರ ಬುದ್ಧಿ ಈಶ್ವರಿಯ ಬುದ್ಧಿಯಾಗಿದೆ. ಜಗತ್ತಿನ ಜನರ ಬುದ್ಧಿ ಅಸುರಿ ಬುದ್ಧಿಯಾಗಿದೆ. ಇದು ಜ್ಞಾನ ಆಗಿದೆ, ಅದು ಭಕ್ತಿಯಾಗಿದೆ. ಜ್ಞಾನ ಮತ್ತು ಭಕ್ತಿ ಎರಡು ಬೇರೆ ಬೇರೆ ಆಗಿದೆ. ಭಕ್ತಿಯ ಪುಸ್ತಕಗಳು ಬಹಳಷ್ಟು ಜಾಸ್ತಿ ಇದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪುಸ್ತಕ ಇದೆ. ಜ್ಞಾನದ ಪುಸ್ತಕ ಒಂದೇ ಆಗಿದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ಜ್ಞಾನದ ಪುಸ್ತಕ ಒಂದೇ ಇರಬೇಕು ತಾನೆ. ಇನ್ನು ಎಷ್ಟೆಲ್ಲಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ಆ ಎಲ್ಲಾ ಧರ್ಮದ ಒಂದು ಪುಸ್ತಕ ಇರುತ್ತದೆ. ಆ ಪುಸ್ತಕಕ್ಕೆ ಧಾರ್ಮಿಕ ಪುಸ್ತಕ ಎಂದು ಕರೆಯಲಾಗುತ್ತದೆ. ಮೊಟ್ಟ ಮೊದಲನೆಯ ಧಾರ್ಮಿಕ ಪುಸ್ತಕ ಅಂದರೆ ಭಗವದ್ಗೀತೆಯಾಗಿದೆ. ನಂಬರ್ 1 ಧಾರ್ಮಿಕ ಪುಸ್ತಕ ಭಗವದ್ಗೀತೆಯಾಗಿದೆ. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಮೊದಲು ಹಿಂದೂ ಧರ್ಮ ಇರಲಿಲ್ಲ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಗೀತೆಯ ಮೂಲಕ ಹಿಂದೂ ಧರ್ಮ ಸ್ಥಾಪನೆಯಾಯಿತು ಎಂದು. ಗೀತೆಯ ಜ್ಞಾನವನ್ನು ಶ್ರೀಕೃಷ್ಣ ನೀಡಿದರು ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಆದರೆ ಗೀತೆಯ ಜ್ಞಾನವನ್ನು ಶ್ರೀಕೃಷ್ಣ ಯಾವಾಗ ನೀಡಿದರು? ಪರಂಪರೆಯಿಂದ ಈ ಜ್ಞಾನ ನಮ್ಮ ಬಳಿ ಇರುತ್ತದೆಯೇನು? ಯಾವ ಶಾಸ್ತ್ರದಲ್ಲೂ ಕೂಡ ಶಿವ ಭಗವಾನ್ ವಾಚ್ ಅನ್ನುವ ಶಬ್ದ ಇಲ್ಲ. ಈಗ ನಿಮಗೆ ಗೊತ್ತಿದೆ, ಈ ಗೀತಾ ಜ್ಞಾನದ ಮೂಲಕ ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ಪರಮಾತ್ಮ ತಂದೆ ಈಗ ನಮಗೆ ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈ ಯೋಗಕ್ಕೆ ಭಾರತದ ಪ್ರಾಚೀನ ರಾಜಯೋಗ ಎಂದು ಕರೆಯಲಾಗುತ್ತದೆ. ಕಾಮ ಮಹಾಶತ್ರು ಆಗಿದೆ ಎಂದು ಗೀತೆಯಲ್ಲಿ ಬರೆಯಲಾಗಿದೆ. ಕಾಮ ಅನ್ನುವಂತಹ ಶತ್ರು ನಿಮ್ಮನ್ನು ಸೋಲಿಸಿದೆ. ಪರಮಾತ್ಮ ತಂದೆ ಈಗ ಈ ಕಾಮ ವಿಕಾರದ ಮೇಲೆ ನಮ್ಮನ್ನು ವಿಜಯಿಯನ್ನಾಗಿ ಮಾಡಿ ಜಗಜ್ಜೀತ ಆತ್ಮರನ್ನಾಗಿ ಮಾಡುತ್ತಾರೆ. ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಬೇಹದ್ದಿನ ತಂದೆ ಕುಳಿತು ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಈ ಬ್ರಹ್ಮ ತಂದೆ ಪುನಃ ಎಲ್ಲಾ ಮನುಷ್ಯಾತ್ಮರಿಗೂ ಬೇಹದ್ದಿನ ತಂದೆಯಾಗಿದ್ದಾರೆ.
ಈ ಬ್ರಹ್ಮ ತಂದೆ ಹೆಸರು ಪ್ರಜಾಪಿತ ಬ್ರಹ್ಮ ಆಗಿದೆ. ನೀವೀಗ ಯಾರನ್ನು ಬೇಕಾದರೂ ಕೇಳಬಹುದು, ಈ ಬ್ರಹ್ಮ ತಂದೆಯ ಹೆಸರೇನಾಗಿದೆ ಎಂದು. ಬ್ರಹ್ಮ ತಂದೆಯ ತಂದೆ ಯಾರಾಗಿದ್ದಾರೆ ಎಂದು ನೀವು ಕೇಳಿದರೆ ಜನ ಗೊಂದಲಕ್ಕೊಳಗಾಗುತ್ತಾರೆ. ಬ್ರಹ್ಮ, ವಿಷ್ಣು, ಶಂಕರ, ಈ ಮೂವರಿಗೂ ಯಾರೋ ಒಬ್ಬರು ತಂದೆ ಇರಲೇಬೇಕು ತಾನೆ. ಬ್ರಹ್ಮ, ವಿಷ್ಣು, ಶಂಕರ ಸೂಕ್ಷ್ಮವತನದ ದೇವತೆಗಳಾಗಿದ್ದಾರೆ. ಈ ಬ್ರಹ್ಮ, ವಿಷ್ಣು, ಶಂಕರರ ಮೇಲೆ ಪರಮಾತ್ಮ ಶಿವತಂದೆ ಇದ್ದಾರೆ. ಮಕ್ಕಳಿಗೆ ಗೊತ್ತಿದೆ ಎಷ್ಟೆಲ್ಲಾ ಆತ್ಮರು ಶಿವತಂದೆಗೆ ಮಕ್ಕಳಾಗಿದ್ದಾರೋ ಆ ಎಲ್ಲಾ ಆತ್ಮರು ಈಗ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಪರಮಾತ್ಮ ತಂದೆ ಸದಾ ನಿರಾಕಾರ ಪರಂಪಿತ ಪರಮಾತ್ಮ ತಂದೆ ಆಗಿದ್ದಾರೆ. ಆತ್ಮ ಶರೀರದ ಮೂಲಕ ಪರಂಪಿತ ಎಂದು ಹೇಳುತ್ತದೆ. ಇದು ಎಷ್ಟೊಂದು ಸಹಜ ಮಾತಾಗಿದೆ. ತಂದೆ ಮತ್ತು ಆಪ್ತಿಯ ಬಗ್ಗೆ ತಿಳಿದುಕೊಳ್ಳುವಂತಹ ಶಿಕ್ಷಣ ಎಂದು ಈ ಶಿಕ್ಷಣಕ್ಕೆ ಕರೆಯಲಾಗುತ್ತದೆ. ಇಲ್ಲಿ ನಮಗೆ ಯಾರು ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಗೀತಾ ಜ್ಞಾನವನ್ನು ಯಾರು ನಮಗೆ ತಿಳಿಸಿದ್ದಾರೆ? ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯುವುದಿಲ್ಲ. ಶ್ರೀಕೃಷ್ಣ ದೇಹಧಾರಿಯಾಗಿದ್ದಾರೆ. ಶ್ರೀಕೃಷ್ಣ ಕಿರೀಟಧಾರಿಯಾಗಿದ್ದಾರೆ. ಪರಮಾತ್ಮ ಶಿವತಂದೆ ಸದಾ ನಿರಾಕಾರ ತಂದೆಯಾಗಿದ್ದಾರೆ. ಶಿವತಂದೆಯ ತಲೆಯ ಮೇಲೆ ಯಾವ ಕಿರೀಟವೂ ಇಲ್ಲ. ಶಿವತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಬೀಜ ರೂಪ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ನೀವು ಕೂಡ ಚೈತನ್ಯ ಆತ್ಮರಾಗಿದ್ದೀರಾ. ಈ ಸಂಪೂರ್ಣ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಬಲೆ ನೀವು ತೋಟವನ್ನು ನೋಡಿಕೊಳ್ಳುವ ಮಾಲಿಗಳು ಆಗದೇ ಇರಬಹುದು, ಆದರೆ ನೀವು ಅರ್ಥ ಮಾಡಿಕೊಳ್ಳಬಹುದು ಬೀಜವನ್ನು ಹೇಗೆ ಹಾಕುತ್ತಾರೆ, ಬೀಜದ ಮೂಲಕ ಹೇಗೆ ವೃಕ್ಷ ನಿರ್ಮಾಣ ಆಗುತ್ತದೆ ಎಂದು. ಜಗತ್ತಿನಲ್ಲಿರುವಂತಹ ಬೀಜ ಜಡ ಬೀಜ ಆಗಿದೆ. ಇಲ್ಲಿ ಪರಮಾತ್ಮ ತಂದೆ ಚೈತನ್ಯ ಬೀಜ ಆಗಿದ್ದಾರೆ. ಆತ್ಮಕ್ಕೆ ಚೈತನ್ಯ ಎಂದು ಕರೆಯಲಾಗುತ್ತದೆ. ನಿಮ್ಮ ಆತ್ಮದಲ್ಲಿ ಜ್ಞಾನ ಇದೆ. ಬೇರೆ ಯಾವ ಆತ್ಮದಲ್ಲೂ ಕೂಡ ಈ ಜ್ಞಾನ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಪರಮಾತ್ಮ ತಂದೆಯ ಸಂಪೂರ್ಣ ಚೈತನ್ಯ ರಚನೆ ಈ ಸೃಷ್ಟಿಯಾಗಿದೆ. ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ಬೀಜಗಳು ಜಡ ಬೀಜ ಆಗಿದೆ. ಆ ಜಡ ಬೀಜದಲ್ಲಿ ಜ್ಞಾನ ಇದೆ ಎಂದು ತಿಳಿದುಕೊಳ್ಳಬೇಡಿ. ಪರಮಾತ್ಮ ತಂದೆ ಚೈತನ್ಯ ಬೀಜರೂಪ ಆಗಿದ್ದಾರೆ. ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಸೃಷ್ಟಿಯ ಜ್ಞಾನ ಇದೆ. ವೃಕ್ಷದ ಉತ್ಪತ್ತಿ, ಪಾಲನೆ ಮತ್ತು ವಿನಾಶದ ಸಂಪೂರ್ಣ ಜ್ಞಾನ ಪರಮಾತ್ಮ ತಂದೆಯಲ್ಲಿ ಇದೆ. ಪುನಃ ಹೊಸ ವೃಕ್ಷ ಹೇಗೆ ನಿರ್ಮಾಣ ಆಗುತ್ತದೆ ಅನ್ನುವ ಮಾತು ಗುಪ್ತವಾದ ಮಾತಾಗಿದೆ. ಇಲ್ಲಿ ನಿಮಗೆ ಗುಪ್ತ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಪರಮಾತ್ಮ ತಂದೆ ಗುಪ್ತ ರೂಪದಲ್ಲೇ ಬಂದಿದ್ದಾರೆ. ನಿಮಗೆ ಗೊತ್ತಿದೆ. ಈಗ ದೈವಿ ವೃಕ್ಷದ ಕಸಿಯನ್ನು ಇಲ್ಲಿ ಮಾಡಲಾಗುತ್ತಿದೆ. ಈಗ ನೀವೆಲ್ಲರೂ ಪತಿತರಾಗಿದ್ದೀರಾ. ಒಳ್ಳೆಯದು. ಬೀಜದ ಮೂಲಕ ಮೊಟ್ಟ ಮೊದಲು ಹುಟ್ಟುವಂತಹ ಎಲೆ ಯಾರಾಗಿದ್ದಾರೆ? ಸತ್ಯುಗದ ಮೊದಲನೇ ಎಲೆ ಎಂದು ಶ್ರೀಕೃಷ್ಣನಿಗೆ ಕರೆಯಲಾಗುತ್ತದೆ. ಲಕ್ಷ್ಮೀನಾರಾಯಣರಿಗೆ ಸತ್ಯುಗದ ಮೊದಲನೇ ಎಲೆ ಎಂದು ಕರೆಯುವುದಿಲ್ಲ. ಹೊಸ ಎಲೆ ಸಣ್ಣದಾಗಿರುತ್ತದೆ, ನಂತರ ಎಲೆ ಬೆಳೆದು ದೊಡ್ಡದಾಗುತ್ತದೆ. ಅಂದ ಮೇಲೆ ಬೀಜ ಆದಂತಹ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ. ಬೀಜಕ್ಕೆ ಎಷ್ಟೊಂದು ಮಹಿಮೆ ಇದೆ. ನೀವೆಲ್ಲರೂ ಚೈತನ್ಯ ರೂಪದಲ್ಲಿ ಇದ್ದೀರಾ. ಬಲೆ ಅನ್ಯ ಆತ್ಮರೂ ಕೂಡ ಎಲೆಯ ರೂಪದಲ್ಲಿ ಈ ವೃಕ್ಷದಲ್ಲಿ ಹುಟ್ಟಿಕೊಳ್ಳುತ್ತಾರೆ. ಆದರೆ ನಿಧಾನವಾಗಿ ಅವರ ಮಹಿಮೆ ಕಡಿಮೆ ಆಗುತ್ತದೆ. ನೀವೀಗ ದೇವತೆಗಳಾಗುತ್ತೀರಾ. ಅಂದ ಮೇಲೆ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುವುದೇ ಮುಖ್ಯವಾದ ಮಾತಾಗಿದೆ. ಈಗ ನಾವು ಈ ಲಕ್ಷ್ಮೀನಾರಾಯಣರ ಸಮಾನ ದೇವತೆಗಳಾಗಬೇಕು. ಈ ಲಕ್ಷ್ಮೀನಾರಾಯಣರ ಚಿತ್ರ ಕೂಡ ಇಲ್ಲಿ ಇದೆ. ಒಂದು ವೇಳೆ ಚಿತ್ರ ಇರದೇ ಇದ್ದಿದ್ದರೆ ಬುದ್ಧಿಯಲ್ಲಿ ಜ್ಞಾನ ಹೇಗೆ ಧಾರಣೆ ಆಗುತ್ತಿತ್ತು? ಈ ಚಿತ್ರ ಬಹಳಷ್ಟು ಕೆಲಸಕ್ಕೆ ಬರುತ್ತದೆ. ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳ ಪೂಜೆ ನಡೆಯುತ್ತದೆ ಮತ್ತು ಜ್ಞಾನ ಮಾರ್ಗದಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ನೀವೀಗ ಈ ಲಕ್ಷ್ಮೀನಾರಾಯಣರ ಸಮಾನ ಆಗಬೇಕು ಎಂದು ಪರಮಾತ್ಮ ತಂದೆಯ ಮೂಲಕ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ನಾವೀಗ ಹೇಗೆ ದೇವತೆಗಳಾಗಬೇಕು ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಭಕ್ತಿ ಮಾರ್ಗದಲ್ಲಿ ಮಂದಿರ ಮುಂತಾದದ್ದನ್ನು ನಿರ್ಮಾಣ ಮಾಡಿಸುತ್ತಾರೆ. ಎಲ್ಲರಿಗಿಂತ ಜಾಸ್ತಿ ಯಾರ ಮಂದಿರವನ್ನು ನಿರ್ಮಾಣ ಮಾಡಬಹುದು? ಅವಶ್ಯವಾಗಿ ಶಿವತಂದೆಯ ಮಂದಿರಗಳೇ ಎಲ್ಲರಿಗಿಂತ ಜಾಸ್ತಿ ಇರುತ್ತದೆ. ಶಿವತಂದೆಯ ಮಂದಿರದ ನಂತರ ಶಿವತಂದೆಯ ರಚನೆಯ ಮಂದಿರ ಇರುತ್ತದೆ. ಅಂದ ಮೇಲೆ ಶಿವತಂದೆಯ ಮೊದಲನೇ ರಚನೆ ಅಂದರೆ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ. ಶಿವತಂದೆಯ ನಂತರ ಈ ಲಕ್ಷ್ಮೀನಾರಾಯಣರ ಪೂಜೆ ಜಾಸ್ತಿ ನಡೆಯುತ್ತದೆ. ಯಾವ ಮಾತೆಯರು ಎಲ್ಲರಿಗೂ ಜ್ಞಾನವನ್ನು ನೀಡುತ್ತಾರೋ ಆ ಮಾತೆಯರ ಪೂಜೆ ನಡೆಯುವುದಿಲ್ಲ. ಆ ಮಾತೆಯರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಈಗ ಇಲ್ಲೇ ನಿಮ್ಮ ಪೂಜೆ ನಡೆಯುವುದಿಲ್ಲ. ಏಕೆಂದರೆ ಈಗ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಯಾವಾಗ ನೀವು ಶಿಕ್ಷಣವನ್ನು ಕಲಿತು ಪುನಃ ಅವಿದ್ಯಾವಂತರಾಗುತ್ತೀರೋ ನಂತರ ನಿಮ್ಮ ಪೂಜೆ ನಡೆಯುತ್ತದೆ. ಈಗ ನೀವು ದೇವಿ ದೇವತೆಗಳಾಗುತ್ತೀರಾ. ಸತ್ಯುಗದಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸಲು ಪರಮಾತ್ಮ ತಂದೆ ಬರುವುದಿಲ್ಲ.
ಸತ್ಯಯುಗದಲ್ಲಿ ಶಿಕ್ಷಣವನ್ನು ಕಲಿಸಲು ಸತ್ಯಯುಗಕ್ಕೆ ಪರಮಾತ್ಮ ತಂದೆ ಹೋಗುವುದಿಲ್ಲ. ಸತ್ಯಯುಗದಲ್ಲಿ ಈ ಜ್ಞಾನದ ಶಿಕ್ಷಣ ಇರುವುದೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇದು ಪತಿತರನ್ನು ಪಾವನರನ್ನಾಗಿ ಮಾಡುವಂತಹ ಶಿಕ್ಷಣ ಆಗಿದೆ. ನಿಮಗೆ ಗೊತ್ತಿದೆ, ಯಾವ ಪರಮಾತ್ಮ ತಂದೆ ನಮ್ಮನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೋ ಆ ಪರಮಾತ್ಮ ತಂದೆಯ ಪೂಜೆ ನಡೆಯುತ್ತದೆ. ನಂತರ ನಂಬರ್ ವಾರಾಗಿ ಆತ್ಮರಾದ ನಮ್ಮ ಪೂಜೆ ನಡೆಯುತ್ತದೆ. ಪುನಃ ನಾವು ಕೆಳಗಡೆ ಬೀಳುತ್ತಾ ಪಂಚತತ್ವದ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡುತ್ತೇವೆ. ಪಂಚತತ್ವದ ಪೂಜೆ ಅಂದರೆ ಪತಿತ ಶರೀರದ ಪೂಜೆಯಾಗಿದೆ. ನಿಮ್ಮ ಬುದ್ಧಿಯಲ್ಲಿ ಈಗ ಜ್ಞಾನ ಇದೆ. ಈ ಲಕ್ಷ್ಮೀನಾರಾಯಣರು ಸಂಪೂರ್ಣ ವಿಶ್ವಕ್ಕೆ ಮಾಲೀಕರಾಗಿದ್ದರು. ಸಂಪೂರ್ಣ ಸೃಷ್ಟಿಯಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಈ ದೇವಿ ದೇವತೆಗಳು ರಾಜ್ಯವನ್ನು ಹೇಗೆ ಪಡೆದುಕೊಂಡರು ಮತ್ತು ಯಾವಾಗ ಪಡೆದುಕೊಂಡರು ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಲಕ್ಷಾಂತರ ವರ್ಷದ ಮಾತು ಯಾರ ಬುದ್ಧಿಯಲ್ಲೂ ಧಾರಣೆ ಆಗಲು ಸಾಧ್ಯ ಆಗುತ್ತಿರಲಿಲ್ಲ. ಆದ್ದರಿಂದ ಪುನಃ ಪರಂಪರೆಯಿಂದ ಇದೇ ರೀತಿ ನಡೆಯುತ್ತಿದೆ ಎಂದು ಹೇಳಿಬಿಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ದೇವಿ ದೇವತಾ ಧರ್ಮದ ಆತ್ಮರೇ ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಇನ್ನು ಯಾರೆಲ್ಲ ಭಾರತದಲ್ಲಿ ಇದ್ದಾರೋ ಅವರು ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಏಕೆಂದರೆ ಎಲ್ಲರೂ ಪತಿತರಾಗಿರುವ ಕಾರಣ ತಮ್ಮನ್ನು ದೇವಿ ದೇವತೆ ಎಂದು ಹೇಳಿಕೊಂಡರೆ ಅದು ಶೋಭಿಸುವುದಿಲ್ಲ. ಆದರೆ ಮನುಷ್ಯರ ಬುದ್ಧಿಯಲ್ಲಿ ಎಲ್ಲಿ ಜ್ಞಾನ ಇದೆ? ದೇವಿ ದೇವತೆಗಳ ಸರ್ವಶ್ರೇಷ್ಠ ಟೈಟಲ್ ಅನ್ನು ಜಗತ್ತಿನ ಜನ ತಮ್ಮ ಹೆಸರಿನ ಜೊತೆಗೆ ಸೇರಿಸಿಕೊಳ್ಳುತ್ತಾರೆ. ದೇವತೆಗಳ ಬಿರುದನ್ನು ತಾವು ಇಟ್ಟುಕೊಳ್ಳುತ್ತಾರೆ. ಪಾವನ ದೇವಿ ದೇವತೆಗಳ ಪೂಜೆಯನ್ನು ಮಾಡುತ್ತಾ ತಲೆಯನ್ನು ಬಾಗಿಸಿ ದೇವತೆಗಳ ಸಮ್ಮುಖದಲ್ಲಿ ನಮಸ್ಕಾರವನ್ನು ಮಾಡುತ್ತಾರೆ. ಆದರೆ ನಾನು ಸ್ವಯಂ ಪತಿತ ಆಗಿದ್ದೇನೆ ಎಂದು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಭಾರತದಲ್ಲಿ ವಿಶೇಷವಾಗಿ ಕನ್ಯರಿಗೆ ಎಷ್ಟೊಂದು ನಮಸ್ಕಾರವನ್ನು ಮಾಡುತ್ತಾರೆ, ಕುಮಾರರಿಗೆ ಇಷ್ಟೊಂದು ನಮಸ್ಕಾರವನ್ನು ಮಾಡುವುದಿಲ್ಲ. ಪುರುಷರಿಗಿಂತ ಜಾಸ್ತಿ ಮಹಿಳೆಯರಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಜ್ಞಾನಾಮೃತ ಮೊದಲು ಈ ಮಾತೆಯರಿಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ. ಈ ಬ್ರಹ್ಮ ತಂದೆ ಜ್ಞಾನದ ದೊಡ್ಡ ನದಿಯಾಗಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಜ್ಞಾನದ ನದಿ ಕೂಡ ಇದೆ. ಪುನಃ ಪುರುಷರು ಕೂಡ ಈ ಜ್ಞಾನ ಮಾರ್ಗದಲ್ಲಿ ಇದ್ದಾರೆ. ಬ್ರಹ್ಮಪುತ್ರ ನದಿ ಎಲ್ಲಾ ನದಿಗಿಂತ ದೊಡ್ಡ ನದಿಯಾಗಿದೆ. ಬ್ರಹ್ಮಪುತ್ರ ನದಿ ಕಲ್ಕತ್ತಾದ ಬಳಿ ಸಾಗರಕ್ಕೆ ಹೋಗಿ ಸೇರುತ್ತದೆ. ಅಲ್ಲಿ ಜಾತ್ರೆ ಕೂಡ ನಡೆಯುತ್ತದೆ, ಮೇಳ ಕೂಡ ನಡೆಯುತ್ತದೆ. ಆದರೆ ಯಾರಿಗೂ ಕೂಡ ಇದು ಆತ್ಮ ಮತ್ತು ಪರಮಾತ್ಮರ ಮಿಲನದ ಮೇಳ ಆಗಿದೆ ಅನ್ನುವುದು ಗೊತ್ತಿಲ್ಲ. ಅದು ಕೇವಲ ನದಿಯ ನೀರಿನ ಮೇಳ ಆಗಿದೆ. ಆ ನದಿಗೆ ಬ್ರಹ್ಮಪುತ್ರ ಎಂದು ಹೆಸರನ್ನು ಇಟ್ಟಿದ್ದಾರೆ. ಬ್ರಹ್ಮನಿಗೆ ಜಗತ್ತಿನ ಜನ ಈಶ್ವರ ಎಂದು ಕರೆದು ಬಿಡುತ್ತಾರೆ. ಆದ್ದರಿಂದ ಬ್ರಹ್ಮಪುತ್ರ ಪಾವನ ನದಿಯಾಗಿದೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಪತಿತ ಪಾವನಿ ಎಂದು ವಾಸ್ತವದಲ್ಲಿ ಗಂಗೆಗೆ ಕರೆಯಲು ಸಾಧ್ಯ ಇಲ್ಲ. ಇಲ್ಲಿ ಸಾಗರ ಮತ್ತು ಬ್ರಹ್ಮ ತಂದೆಯ ಮಿಲನ ನಡೆಯುತ್ತಿದೆ. ಅಂದರೆ ಸಾಗರ ಆದಂತಹ ಪರಮಾತ್ಮ ತಂದೆ ಮತ್ತು ನದಿ ಆದಂತಹ ಬ್ರಹ್ಮ ತಂದೆಯ ಮಿಲನ ಇಲ್ಲಿ ನಡೆಯುತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ಸ್ತ್ರೀ ಆಗಲು ಸಾಧ್ಯ ಇಲ್ಲ. ಈ ಬ್ರಹ್ಮ ತಂದೆಯ ಮೂಲಕ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ. ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ರಹಸ್ಯದ ಮಾತಾಗಿದೆ. ಪುನಃ ಈ ಜ್ಞಾನ ಪ್ರಾಯಲೋಪ ಆಗಲೇಬೇಕು. ನಂತರ ಪುನಃ ಮನುಷ್ಯರು ಇದೇ ಜ್ಞಾನದ ಆಧಾರದಿಂದ ಶಾಸ್ತ್ರ ಮುಂತಾದದ್ದನ್ನು ನಿರ್ಮಾಣ ಮಾಡುತ್ತಾರೆ. ಮೊದಲು ಕೈಯಿಂದ ಬರೆದಂತಹ ಶಾಸ್ತ್ರದ ಪುಸ್ತಕಗಳು ಇತ್ತು. ನಂತರ ದೊಡ್ಡ ದೊಡ್ಡ ಶಾಸ್ತ್ರದ ಪುಸ್ತಕವನ್ನು ಪ್ರಿಂಟ್ ಮಾಡಿಸಿದರು. ಸಂಸ್ಕೃತದಲ್ಲಿ ಮೊದಲು ಶ್ಲೋಕಗಳು ಇರಲಿಲ್ಲ. ಮೊದಲು ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ಹೇಳುತ್ತಿರಲಿಲ್ಲ. ಇದಂತೂ ಬಹಳಷ್ಟು ಸಹಜವಾದ ಮಾತಾಗಿದೆ. ನಾನು ಈ ಬ್ರಹ್ಮನ ಮೂಲಕ ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ನಂತರ ಈ ಜಗತ್ತೇ ಸಮಾಪ್ತಿಯಾಗುತ್ತದೆ. ಜಗತ್ತು ಸಮಾಪ್ತಿಯಾದಾಗ ಶಾಸ್ತ್ರ ಮುಂತಾದದ್ದು ಉಳಿಯುವುದಿಲ್ಲ. ನಂತರ ಭಕ್ತಿ ಮಾರ್ಗದಲ್ಲಿ ಪುನಃ ಈ ಶಾಸ್ತ್ರ ಮುಂತಾದದ್ದು ರಚನೆ ಆಗುತ್ತದೆ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಈ ಶಾಸ್ತ್ರಗಳು ಪರಂಪರೆಯಿಂದ ಇದೆ ಎಂದು. ಇದಕ್ಕೆ ಅಜ್ಞಾನದ ಅಂಧಕಾರ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈ ಜ್ಞಾನದ ಶಿಕ್ಷಣದ ಮೂಲಕ ನೀವು ಜ್ಞಾನದ ಪ್ರಕಾಶವನ್ನು ಪ್ರಾಪ್ತಿ ಮಾಡಿಕೊಂಡು ಪ್ರಕಾಶದ ಕಡೆ ಬರುತ್ತೀರಾ. ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇರುತ್ತದೆ. ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರ ಪ್ರವೃತ್ತಿಯಲ್ಲಿ ಇದ್ದಾರೆ. ಇದು ನಾಟಕ ಆಗಿದೆ. ನಂತರ ನಿವೃತ್ತಿ ಮಾರ್ಗದವರು ಬರುತ್ತಾರೆ. ನಿವೃತ್ತಿ ಮಾರ್ಗದ ಧರ್ಮಕ್ಕೆ ಸನ್ಯಾಸ ಧರ್ಮ ಎಂದು ಕರೆಯಲಾಗುತ್ತದೆ. ಆ ಸನ್ಯಾಸಿಗಳು ಕಾಡಿನಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತಾರೆ. ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ಆ ಸನ್ಯಾಸಿಗಳು ಈ ಹಳೆಯ ಜಗತ್ತಿನಲ್ಲೇ ಇರುತ್ತಾರೆ. ಈಗ ನೀವು ಹೊಸ ಜಗತ್ತಿಗೆ ಹೋಗುತ್ತೀರಾ.
ಪರಮಾತ್ಮ ತಂದೆ ಈಗ ನಿಮಗೆ ಜ್ಞಾನದ 3ನೇ ನೇತ್ರವನ್ನು ನೀಡಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ಈಗ ಜ್ಞಾನದ 3ನೇ ನೇತ್ರ ನಿಮಗೆ ಪ್ರಾಪ್ತಿಯಾಗಿದೆ. ಈ ಜ್ಞಾನದ 3ನೇ ನೇತ್ರದ ಮೂಲಕ ನೀವು ಎಷ್ಟೊಂದು ಜ್ಞಾನ ಸ್ವರೂಪ ಆತ್ಮರಾಗುತ್ತೀರಾ. ಇದಕ್ಕಿಂತ ಜಾಸ್ತಿ ಜ್ಞಾನ ಬೇರೆ ಯಾರ ಬಳಿಯೂ ಇರುವುದಿಲ್ಲ. ಜಗತ್ತಿನ ಜನರ ಬಳಿ ಕೇವಲ ಮಾಯೆಯ ಜ್ಞಾನ ಇದೆ. ಮಾಯೆಯ ಜ್ಞಾನದ ಮೂಲಕ ವಿನಾಶ ಆಗುತ್ತದೆ. ಜಗತ್ತಿನ ಜನ ಚಂದ್ರಲೋಕಕ್ಕೆ ಹೋಗಿ ಚಂದ್ರಲೋಕದಲ್ಲಿ ಸಂಶೋಧನೆಯನ್ನು ಮಾಡುತ್ತಾರೆ. ನಿಮಗೋಸ್ಕರ ಇದ್ಯಾವುದೂ ಹೊಸ ಮಾತಲ್ಲ, ಇದೆಲ್ಲ ಮಾಯೆಯ ವೈಭವ ಆಗಿದೆ. ಜಗತ್ತಿನ ಜನ ಬಹಳಷ್ಟು ಶೋ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನ ಮನುಷ್ಯರು ಬಹಳಷ್ಟು ಆಳಕ್ಕೆ ಹೋಗುತ್ತಾರೆ. ಸ್ವಲ್ಪ ಚಮತ್ಕಾರವನ್ನು ಮಾಡಿ ತೋರಿಸಬೇಕು ಎಂದು ಜನ ಬಹಳಷ್ಟು ಆಳಕ್ಕೆ ಹೋಗುತ್ತಾರೆ. ಎಷ್ಟು ಜಾಸ್ತಿ ಚಮತ್ಕಾರವನ್ನು ಮಾಡುತ್ತಾರೋ ಅಷ್ಟು ಜಾಸ್ತಿ ಪುನಃ ನಷ್ಟ ಆಗಿಬಿಡುತ್ತದೆ. ಅವರ ಬುದ್ಧಿಯಲ್ಲಿ ವಿನಾಶದ ವಿಚಾರಗಳೇ ಬರುತ್ತಿರುತ್ತದೆ. ಜಗತ್ತಿನ ಜನರ ಬುದ್ಧಿಯಲ್ಲಿ ವಿನಾಶದ ವಿಚಾರ ಬರುತ್ತಿರುತ್ತದೆ. ಎಂತೆಂತಹ ವಸ್ತುವನ್ನು ಜಗತ್ತಿನ ಜನ ನಿರ್ಮಾಣ ಮಾಡುತ್ತಿರುತ್ತಾರೆ. ಯಾರು ವಿನಾಶದ ವಸ್ತುವನ್ನು ನಿರ್ಮಾಣ ಮಾಡುತ್ತಿದ್ದಾರೋ ಅವರಿಗೆ ಗೊತ್ತಿದೆ ಈ ವಸ್ತುವಿನ ಮೂಲಕ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಂದು. ವಿನಾಶಕ್ಕೋಸ್ಕರ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿ ಆ ಬಾಂಬ್ ಅನ್ನು ಹಾಕಿ ಟ್ರಯಲ್ ಮಾಡಿ ನೋಡುತ್ತಿರುತ್ತಾರೆ. ಎಲ್ಲರೂ ಹೇಳುತ್ತಾರೆ ತಾನೆ, 2 ಬೆಕ್ಕು ಬೆಣ್ಣೆಗೋಸ್ಕರ ಹೊಡೆದಾಡುತ್ತಿತ್ತು, ಮಧ್ಯದಲ್ಲಿ ಒಂದು ಕೋತಿ ಬಂದು ಸಂಪೂರ್ಣ ಬೆಣ್ಣೆಯನ್ನು ತಿಂದು ಬಿಟ್ಟಿತು ಎಂದು. ಇದು ಒಂದು ಸಣ್ಣ ಕಥೆಯಾಗಿದೆ, ಆದರೆ ಈ ಆಟ ಬಹಳ ದೊಡ್ಡ ಆಟ ಆಗಿದೆ. ವಿನಾಶಕ್ಕೋಸ್ಕರ ಸಾಮಗ್ರಿಯನ್ನು ನಿರ್ಮಾಣ ಮಾಡುತ್ತಿರುವಂತಹ ಆ ವಿಜ್ಞಾನಿಗಳ ಹೆಸರು ಕೂಡ ಪ್ರಸಿದ್ಧ ಆಗಿದೆ. ಅಂದರೆ ಯಾರು 2 ಬೆಕ್ಕಾಗಿದ್ದಾರೋ ರಷ್ಯಾ ಮತ್ತು ಅಮೆರಿಕದಂತಹ ರಾಷ್ಟ್ರದವರು, ಅವರ ಹೆಸರು ಕೂಡ ಪ್ರಸಿದ್ಧ ಆಗಿದೆ. ಅವರ ಮೂಲಕ ವಿನಾಶ ಆಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾರೋ ಒಬ್ಬರು ವಿನಾಶಕ್ಕೋಸ್ಕರ ನಿಮಿತ್ತರಾಗಲೇಬೇಕು ತಾನೆ. ಕ್ರಿಶ್ಚಿಯನ್ನರು ತಿಳಿದುಕೊಂಡಿದ್ದಾರೆ, ಮೊದಲು ಸ್ವರ್ಗ ಇತ್ತು, ಸ್ವರ್ಗ ಇದ್ದಾಗ ನಾವು ಈ ಸೃಷ್ಟಿಯಲ್ಲಿ ಇರಲಿಲ್ಲ. ಸ್ವರ್ಗ ಇದ್ದಾಗ ಇಸ್ಲಾಮಿಗಳು ಬೌದ್ಧಿಗಳು ಕೂಡ ಇರಲಿಲ್ಲ. ಆದರೂ ಕೂಡ ಕ್ರಿಶ್ಚಿಯನ್ನರಿಗೆ ಬಹಳ ಚೆನ್ನಾಗಿ ತಿಳುವಳಿಕೆ ಇದೆ. ಭಾರತದ ನಿವಾಸಿಗಳು ಹೇಳುತ್ತಾರೆ, ದೇವಿ ದೇವತಾ ಧರ್ಮ ಲಕ್ಷಾಂತರ ವರ್ಷದ ಮೊದಲು ಇತ್ತು. ಲಕ್ಷಾಂತರ ವರ್ಷದ ಮೊದಲು ದೇವಿ ದೇವತಾ ಧರ್ಮ ಇತ್ತು ಎಂದು ಭಾರತದ ನಿವಾಸಿಗಳು ಹೇಳುತ್ತಿದ್ದಾರೆ. ಅಂದ ಮೇಲೆ ಭಾರತದ ನಿವಾಸಿಗಳು ಬುದ್ಧಿಹೀನರೇ ಆಗಿದ್ದಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಅಂದ ಮೇಲೆ ಮಹಾನ್ ತಿಳುವಳಿಕೆಹೀನರು ಕೂಡ ಭಾರತದಲ್ಲೇ ಇದ್ದಾರೆ. ಮಹಾನ್ ತಿಳುವಳಿಕೆಹೀನರು ಯಾರಾಗಿದ್ದಾರೋ ಅವರನ್ನೇ ಪರಮಾತ್ಮ ತಂದೆ ಮಹಾನ್ಗಿಂತ ಮಹಾನ್ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ಯಾರು ಮಹಾನ್ ತಿಳುವಳಿಕೆಹೀನರಾಗಿದ್ದಾರೋ, ಅಂದರೆ ಮಹಾನ್ ಬುದ್ಧಿಹೀನರಾಗಿದ್ದಾರೋ ಅಂತವರನ್ನು ಪರಮಾತ್ಮ ತಂದೆ ಅತಿ ಮಹಾನ್ ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆಯ ನೆನಪಿದ್ದಾಗ ಮಾತ್ರ ನಾವು ಈ ರೀತಿ ಮಹಾನ್ ತಿಳುವಳಿಕೆ ಉಳ್ಳವರಾಗಲು ಸಾಧ್ಯ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ಬುದ್ಧಿ ಅನ್ನುವ ಪಾತ್ರೆ ಚಿನ್ನದ ಸಮಾನ ಪಾತ್ರೆ ಆಗುತ್ತದೆ. ಆಗ ಜ್ಞಾನ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆಗುತ್ತದೆ ಮತ್ತು ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ. ನೀವು ಮುರುಳಿಯನ್ನು ಕೇಳದೇ ಇದ್ದರೆ ನಿಮ್ಮ ಬುದ್ಧಿಯಿಂದ ಜ್ಞಾನ ಮಾಯ ಆಗಿ ಬಿಡುತ್ತದೆ. ಪರಮಾತ್ಮ ತಂದೆ ದಯಾಹೃದಯ ಆಗಿರುವ ಕಾರಣ ಪುನಃ ಮೇಲೆ ಏಳಲು ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ. ಅಂತ್ಯದವರೆಗೂ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾ ಇರುತ್ತಾರೆ. ಒಳ್ಳೆಯದು. ಈ ದಿನ ಭೋಗವನ್ನು ಅರ್ಪಣೆ ಮಾಡಲಾಗುತ್ತದೆ. ಭೋಗವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಬೇಗ ಸೂಕ್ಷ್ಮ ವತನದಿಂದ ನೀವು ವಾಪಸ್ ಬರಬೇಕು. ಗುರುವಾರದ ದಿನ ಪರಮಾತ್ಮ ತಂದೆಗೆ ನೀವೇನು ಪ್ರಸಾದವನ್ನು ಅರ್ಪಣೆ ಮಾಡುತ್ತೀರೋ ಸೂಕ್ಷ್ಮ ವತನಕ್ಕೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಬೇಗ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ಪುನಃ ತಕ್ಷಣ ವಾಪಸ್ ಬರಬೇಕು. ಇನ್ನು ಸೂಕ್ಷ್ಮ ವತನಕ್ಕೆ ಹೋದಾಗ ವೈಕುಂಠಕ್ಕೆ ಹೋಗಿ ದೇವಿ ದೇವತೆಗಳ ಈ ವಸ್ತುವಿನ ಮೂಲಕ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಂದು. ವಿನಾಶಕ್ಕೋಸ್ಕರ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿ ಆ ಬಾಂಬ್ ಅನ್ನು ಹಾಕಿ ಟ್ರಯಲ್ ಮಾಡಿ ನೋಡುತ್ತಿರುತ್ತಾರೆ. ಎಲ್ಲರೂ ಹೇಳುತ್ತಾರೆ ತಾನೆ, 2 ಬೆಕ್ಕು ಬೆಣ್ಣೆಗೋಸ್ಕರ ಹೊಡೆದಾಡುತ್ತಿತ್ತು, ಮಧ್ಯದಲ್ಲಿ ಒಂದು ಕೋತಿ ಬಂದು ಸಂಪೂರ್ಣ ಬೆಣ್ಣೆಯನ್ನು ತಿಂದು ಬಿಟ್ಟಿತು ಎಂದು. ಇದು ಒಂದು ಸಣ್ಣ ಕಥೆಯಾಗಿದೆ, ಆದರೆ ಈ ಆಟ ಬಹಳ ದೊಡ್ಡ ಆಟ ಆಗಿದೆ. ವಿನಾಶಕ್ಕೋಸ್ಕರ ಸಾಮಗ್ರಿಯನ್ನು ನಿರ್ಮಾಣ ಮಾಡುತ್ತಿರುವಂತಹ ಆ ವಿಜ್ಞಾನಿಗಳ ಹೆಸರು ಕೂಡ ಪ್ರಸಿದ್ಧ ಆಗಿದೆ. ಅಂದರೆ ಯಾರು 2 ಬೆಕ್ಕಾಗಿದ್ದಾರೋ ರಷ್ಯಾ ಮತ್ತು ಅಮೆರಿಕದಂತಹ ರಾಷ್ಟ್ರದವರು, ಅವರ ಹೆಸರು ಕೂಡ ಪ್ರಸಿದ್ಧ ಆಗಿದೆ. ಅವರ ಮೂಲಕ ವಿನಾಶ ಆಗುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಯಾರೋ ಒಬ್ಬರು ವಿನಾಶಕ್ಕೋಸ್ಕರ ನಿಮಿತ್ತರಾಗಲೇಬೇಕು ತಾನೆ. ಕ್ರಿಶ್ಚಿಯನ್ನರು ತಿಳಿದುಕೊಂಡಿದ್ದಾರೆ, ಮೊದಲು ಸ್ವರ್ಗ ಇತ್ತು, ಸ್ವರ್ಗ ಇದ್ದಾಗ ನಾವು ಈ ಸೃಷ್ಟಿಯಲ್ಲಿ ಇರಲಿಲ್ಲ. ಸ್ವರ್ಗ ಇದ್ದಾಗ ಇಸ್ಲಾಮಿಗಳು ಬೌದ್ಧಿಗಳು ಕೂಡ ಇರಲಿಲ್ಲ.
ಆದರೂ ಕೂಡ ಕ್ರಿಶ್ಚಿಯನ್ನರಿಗೆ ಬಹಳ ಚೆನ್ನಾಗಿ ತಿಳುವಳಿಕೆ ಇದೆ. ಭಾರತದ ನಿವಾಸಿಗಳು ಹೇಳುತ್ತಾರೆ, ದೇವಿ ದೇವತಾ ಧರ್ಮ ಲಕ್ಷಾಂತರ ವರ್ಷದ ಮೊದಲು ಇತ್ತು. ಲಕ್ಷಾಂತರ ವರ್ಷದ ಮೊದಲು ದೇವಿ ದೇವತಾ ಧರ್ಮ ಇತ್ತು ಎಂದು ಭಾರತದ ನಿವಾಸಿಗಳು ಹೇಳುತ್ತಿದ್ದಾರೆ. ಅಂದ ಮೇಲೆ ಭಾರತದ ನಿವಾಸಿಗಳು ಬುದ್ಧಿಹೀನರೇ ಆಗಿದ್ದಾರೆ. ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಅಂದ ಮೇಲೆ ಮಹಾನ್ ತಿಳುವಳಿಕೆಹೀನರು ಕೂಡ ಭಾರತದಲ್ಲೇ ಇದ್ದಾರೆ. ಮಹಾನ್ ತಿಳುವಳಿಕೆಹೀನರು ಯಾರಾಗಿದ್ದಾರೋ ಅವರನ್ನೇ ಪರಮಾತ್ಮ ತಂದೆ ಮಹಾನ್ಗಿಂತ ಮಹಾನ್ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡುತ್ತಾರೆ. ಯಾರು ಮಹಾನ್ ತಿಳುವಳಿಕೆಹೀನರಾಗಿದ್ದಾರೋ ಅಂದರೆ ಮಹಾನ್ ಬುದ್ಧಿಹೀನರಾಗಿದ್ದಾರೋ ಅಂತವರನ್ನು ಪರಮಾತ್ಮ ತಂದೆ ಅತಿ ಮಹಾನ್ ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಆದರೆ ಪರಮಾತ್ಮ ತಂದೆಯ ನೆನಪಿದ್ದಾಗ ಮಾತ್ರ ನಾವು ಈ ರೀತಿ ಮಹಾನ್ ತಿಳುವಳಿಕೆ ಉಳ್ಳವರಾಗಲು ಸಾಧ್ಯ. ಪರಮಾತ್ಮ ತಂದೆ ಮಕ್ಕಳಿಗೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ಬುದ್ಧಿ ಅನ್ನುವ ಪಾತ್ರೆ ಚಿನ್ನದ ಸಮಾನ ಪಾತ್ರೆ ಆಗುತ್ತದೆ. ಆಗ ಜ್ಞಾನ ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಆಗುತ್ತದೆ ಮತ್ತು ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ. ನೀವು ಮುರುಳಿಯನ್ನು ಕೇಳದೇ ಇದ್ದರೆ ನಿಮ್ಮ ಬುದ್ಧಿಯಿಂದ ಜ್ಞಾನ ಮಾಯ ಆಗಿ ಬಿಡುತ್ತದೆ. ಪರಮಾತ್ಮ ತಂದೆ ದಯಾಹೃದಯ ಆಗಿರುವ ಕಾರಣ ಪುನಃ ಮೇಲೆ ಏಳಲು ಮಕ್ಕಳಿಗೆ ಯುಕ್ತಿಯನ್ನು ತಿಳಿಸುತ್ತಾರೆ. ಅಂತ್ಯದವರೆಗೂ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾ ಇರುತ್ತಾರೆ. ಒಳ್ಳೆಯದು. ಈ ದಿನ ಭೋಗವನ್ನು ಅರ್ಪಣೆ ಮಾಡಲಾಗುತ್ತದೆ. ಭೋಗವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ಬೇಗ ಸೂಕ್ಷ್ಮ ವತನದಿಂದ ನೀವು ವಾಪಸ್ ಬರಬೇಕು. ಗುರುವಾರದ ದಿನ ಪರಮಾತ್ಮ ತಂದೆಗೆ ನೀವೇನು ಪ್ರಸಾದವನ್ನು ಅರ್ಪಣೆ ಮಾಡುತ್ತೀರೋ ಸೂಕ್ಷ್ಮ ವತನಕ್ಕೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಬೇಗ ಪರಮಾತ್ಮ ತಂದೆಗೆ ಪ್ರಸಾದವನ್ನು ಅರ್ಪಣೆ ಮಾಡಿ ಪುನಃ ತಕ್ಷಣ ವಾಪಸ್ ಬರಬೇಕು. ಇನ್ನು ಸೂಕ್ಷ್ಮ ವತನಕ್ಕೆ ಹೋದಾಗ ವೈಕುಂಠಕ್ಕೆ ಹೋಗಿ ದೇವಿ ದೇವತೆಗಳ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತಾ ಕುಳಿತುಕೊಳ್ಳುವುದು ಇದೆಲ್ಲ ವ್ಯರ್ಥ ಮಾತಾಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿ ಬಹಳಷ್ಟು ಸೂಕ್ಷ್ಮ ಬುದ್ಧಿಯಾಗಿರಬೇಕು. ಪರಮಾತ್ಮ ತಂದೆ ಈ ಬ್ರಹ್ಮನ ರಥದ ಮೂಲಕ ಮಕ್ಕಳಿಗೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ನಾನು ಪತಿತ ಪಾವನ ಆಗಿದ್ದೇನೆ. ಪತಿತ ಪಾವನ ಆದಂತಹ ನಾನು ನಿಮಗೆ ತಂದೆ ಆಗಿದ್ದೇನೆ. ಪರಮಾತ್ಮ ತಂದೆ ನಾನು ನಿಮ್ಮ ಜೊತೆಗೆ ಊಟ ಮಾಡುತ್ತೇನೆ, ನಿಮ್ಮ ಜೊತೆಗೆ ಇರುತ್ತೇನೆ, ನಿಮ್ಮ ಜೊತೆಗೆ ಕುಳಿತುಕೊಳ್ಳುತ್ತೇನೆ, ನಿಮ್ಮ ಜೊತೆಗೆ ಮಾತನಾಡುತ್ತೇನೆ ಎಂದು ನೀವು ತಂದೆಯಾದ ನನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ. ಈ ಪ್ರತಿಜ್ಞೆ ಈ ಸಮಯಕ್ಕೋಸ್ಕರ ಆಗಿದೆ. ಸಂಗಮ ಯುಗದಲ್ಲಿ ನಾವು ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೇವೆ, ತಂದೆಯ ಜೊತೆಗೆ ಊಟ ಮಾಡುತ್ತೇವೆ, ತಂದೆಯ ಜೊತೆಗೆ ಕುಳಿತುಕೊಳ್ಳುತ್ತೇವೆ. ಮೇಲೆ ಪರಮಧಾಮದಲ್ಲಿ ನಾವು ಹೇಗೆ ತಂದೆಯ ಜೊತೆಗೆ ಊಟವನ್ನು ಮಾಡಲು ಸಾಧ್ಯ? ಹೇಗೆ ತಂದೆಯ ಜೊತೆಗೆ ಕುಳಿತುಕೊಳ್ಳಲು ಸಾಧ್ಯ? ಹೇಗೆ ತಂದೆಯ ಜೊತೆಗೆ ಆಟವನ್ನು ಆಡಲು ಸಾಧ್ಯ? ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಾದ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ಅಂದರೆ ವಿಕಾರಿಗಳಿಂದ ನಮ್ಮನ್ನು ನಿರ್ವಿಕಾರಿಗಳನ್ನಾಗಿ ಮಾಡುವುದಕ್ಕೋಸ್ಕರ ಗೀತಾ ಜ್ಞಾನವನ್ನು ನಮಗೆ ತಿಳಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ನಮ್ಮ ಬುದ್ಧಿಯಲ್ಲಿ ಸದಾ ಧಾರಣೆ ಆಗಿರಬೇಕು. ಅಂದರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ವಿಕಾರಿಗಳಿಂದ ನಮ್ಮನ್ನು ನಿರ್ವಿಕಾರಿಯನ್ನಾಗಿ ಮಾಡಲು ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ನಿಶ್ಚಯದಲ್ಲಿ ಸ್ಥಿತಾಗಿ ನಾವು ಎಲ್ಲಾ ಕಡೆ ಸುತ್ತಾಡುತ್ತಿರಬೇಕು. ಶ್ರೀಮತದಂತೆ ನಡೆದು ಶ್ರೇಷ್ಠ ಗುಣವಂತರಾಗಬೇಕು. ಸೆಕೆಂಡ್ ಪಾಯಿಂಟ್, ನೆನಪಿನ ಯಾತ್ರೆಯ ಮೂಲಕ ಬುದ್ಧಿಯನ್ನು ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕು. ಬುದ್ಧಿಯಲ್ಲಿ ಸದಾ ಜ್ಞಾನ ತುಂಬಿರಬೇಕು. ಅದಕ್ಕೋಸ್ಕರ ಮುರುಳಿಯನ್ನು ಓದಬೇಕು ಅಥವಾ ಮುರುಳಿಯನ್ನು ಕೇಳಬೇಕು. ಇಂದಿನ ವರದಾನ ಆಗಿದೆ. ನಿಮ್ಮ ಪದವಿಯ ಸ್ಮೃತಿಯ ಮೂಲಕ ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ನಿರಂತರ ಯೋಗಿಗಳಾಗಿ, ಹೇಗೆ ಸ್ಥೂಲ ಪದವಿಯಲ್ಲಿ ಸ್ಥಿತ ಆದಂತವರು ತಮ್ಮ ಪದವಿಯನ್ನು ಎಂದೂ ಕೂಡ ಮರೆಯುವುದಿಲ್ಲ. ಯಾರಿಗೆ ಸ್ಥೂಲ ರೂಪದಲ್ಲಿ ದೊಡ್ಡ ಪದವಿ ಸಿಕ್ಕಿರುತ್ತದೆಯೋ ಅವರು ಎಂದೂ ತಮ್ಮ ಪದವಿಯನ್ನು ಮರೆಯುವುದಿಲ್ಲ. ಅದೇ ರೀತಿ ನಮ್ಮೆಲ್ಲರ ಪದವಿ ಅಂದರೆ ಮಾಸ್ಟರ್ ಸರ್ವಶಕ್ತಿವಾನ್ ಅನ್ನುವ ಸೀಟ್ ಆಗಿದೆ. ಸದಾ ನಾವು ಇದೇ ಸ್ಮೃತಿಯಲ್ಲೇ ಇರಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗಿದ್ದೇನೆ ಅನ್ನುವ ಸ್ಮೃತಿಯನ್ನು ಸದಾ ಇಟ್ಟುಕೊಳ್ಳಬೇಕು ಮತ್ತು ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅನ್ನುವ ಸ್ಮೃತಿಯನ್ನು ಪ್ರಕಟಗೊಳಿಸಿಕೊಳ್ಳಬೇಕು. ಆಗ ನಿರಂತರ ಯೋಗಿಗಳಾಗುತ್ತೇವೆ ಮತ್ತು ಇಡೀ ದಿನ ಆ ಸ್ಥಿತಿಯ ಮೂಲಕ ನಮಗೆ ಸಹಯೋಗ ಪ್ರಾಪ್ತಿಯಾಗುತ್ತದೆ. ಅಂದರೆ ಇಡೀ ದಿನ
ಶಕ್ತಿಗಳು ನಮಗೆ ಸಹಯೋಗವನ್ನು ನೀಡುತ್ತದೆ. ನಂತರ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಸಮ್ಮುಖದಲ್ಲಿ ಮಾಯೆ ಬರಲು ಸಾಧ್ಯ ಇಲ್ಲ. ಯಾವಾಗ ಇಷ್ಟೊಂದು ಶ್ರೇಷ್ಠ ಸ್ಥಿತಿಯ ಸ್ಮೃತಿ ನಿಮಗೆ ಇರುತ್ತದೆಯೋ ಆಗ ಮಾಯೆ ಅನ್ನುವ ಇರುವೆಯನ್ನು ಗೆಲ್ಲುವುದು ಸಹಜ ಆಗಿ ಬಿಡುತ್ತದೆ. ಯಾವಾಗ ನಾವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅನ್ನುವ ಶ್ರೇಷ್ಠ ಸ್ಮೃತಿಯಲ್ಲಿ ಇರುತ್ತೇವೋ ಆಗ ಮಾಯೆ ನಮ್ಮ ಸಮ್ಮುಖದಲ್ಲಿ ಇರುವೆಯ ಸಮಾನ ಸಣ್ಣದಾಗಿ ಬಿಡುತ್ತದೆ. ಆಗ ಮಾಯೆಯನ್ನು ಗೆಲ್ಲುವುದು ಸಹಜ ಎಂದು ಅನುಭವ ಆಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಆತ್ಮ ಅನ್ನುವ ಪುರುಷನನ್ನು ಶ್ರೇಷ್ಠನನ್ನಾಗಿ ಮಾಡಿಕೊಳ್ಳುವಂತವರೇ ಸತ್ಯ ಪುರುಷಾರ್ಥಿಗಳಾಗಿದ್ದಾರೆ. ನಾವೀಗ ಆತ್ಮ ಅನ್ನುವ ಪುರುಷನನ್ನು ಶ್ರೇಷ್ಠ ಆತ್ಮನನ್ನಾಗಿ ಮಾಡಿಕೊಳ್ಳುವಂತಹ ಸತ್ಯ ಪುರುಷಾರ್ಥವನ್ನು ಮಾಡುವಂತಹ ಸತ್ಯ ಪುರುಷಾರ್ಥಿಗಳಾಗಬೇಕು. ಒಳ್ಳೆಯದು. ಓಂ ಶಾಂತಿ. ಸಾಕ್ಷಾತ್ಕಾರ